देव स्वागत करें। ಇಂಡಿಯನ್ ಏರ್ ಫೋರ್ಸ್ ಯುದ್ಧ ವಿಮಾನಗಳಲ್ಲಿ MiG-21 ಎಂಬ ಬಾಹುಬಲಿಯಂತಹ ಶಕ್ತಿಯನ್ನು ಹೊಂದಿರುವ ಒಂದು ಯುದ್ಧ ವಿಮಾನವಿದೆ. ಇದರ ಪವರ್ ಹೇಗಿತ್ತು ಅಂದ್ರೆ ಯುದ್ಧದ ಸಂದರ್ಭದಲ್ಲಿ ಇದರ ಎಂಟ್ರಿ ಕಂಡೆ ಎದುರಾಳಿಗಳು ನಡುಗುತ್ತಿದ್ರು. ಈ ಬಾಹುಬಲಿಗೆ ಸುಮಾರು 60 ವರ್ಷದ ಇತಿಹಾಸವಿದೆ. 1963ರಲ್ಲಿ ಭಾರತ ಸೈನ್ಯ ಸೇರಿದ MiG-21 1971ರ ಭಾರತ ಪಾಕಿಸ್ತಾನ ಯುದ್ಧದಲ್ಲೂ ಫೈಟ್ ಮಾಡಿತ್ತು. ಆದ್ರೆ ಇಂತಹ ಪವರ್ಫುಲ್ ಯುದ್ಧ ವಿಮಾನ ಇನ್ನು ಭಾರತ ವಾಯುಪಡೆಯೊಂದಿಗೆ ಹೋರಾಡುವುದಿಲ್ಲ. ಯಾಕಂದ್ರೆ ಭಾರತೀಯ ವಾಯುಪಡೆಯ ಶಕ್ತಿಯ ಪ್ರತೀಕವಾಗಿ 6 ದಶಕಗಳಿಗೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿರುವ MiG-21 ಯುದ್ಧ ವಿಮಾನಗಳು ಈಗ ತಮ್ಮ ಅಂತಿಮ ಹಾರಾಟಕ್ಕೆ ಸಿದ್ಧವಾಗಿದೆ. ಸೆಪ್ಟೆಂಬರ್ 26, 2025ರಂದು ಚಂಡೀಗಢದ ವಾಯುನೆಲೆಯಲ್ಲಿ ನಡೆಯಲಿರುವ ಭವ್ಯ ಕಾರ್ಯಕ್ರಮದ ಪೂರ್ವಾಭ್ಯಾಸ ಈಗಾಗಲೇ ನಡೆದಿದ್ದು ಇದು ದೇಶದ ಗಮನ ಸೆಳೆದಿದೆ. ಪೂರ್ವ ಅಭ್ಯಾಸದಲ್ಲಿ MiG-21 ವಿಮಾನಗಳು ತಮ್ಮ ಸಾಂಪ್ರದಾಯಿಕ ಶೌರ್ಯವನ್ನ ಮತ್ತೊಮ್ಮೆ ತೋರಿಸಲಿದೆ. ಬಾದಲ್ ಹಾಗೂ ಪ್ಯಾಂಥರ್ ಎಂಬ ವಿಶೇಷ ಏರೋಬ್ಯಾಟಿಕ್ ಫಾರ್ಮೇಷನ್ ಗಳನ್ನ ಪ್ರದರ್ಶಿಸಿ ಜನಮನ ಗೆಲ್ಲಲಿದೆ. ಇದೇ ಸಂದರ್ಭದಲ್ಲಿ ಪ್ರಸಿದ್ಧ ಸೂರ್ಯಕಿರಣ ಏರೋಬ್ಯಾಟಿಕ್ ತಂಡ ಕೂಡ ತನ್ನ ಬಣ್ಣ ಬಣ್ಣದ ಹಾರಾಟಗಳ ಮೂಲಕ ವಾತಾವರಣವನ್ನು ಆಕರ್ಷಿಸಲಿದೆ. ವಿದಾಯದ ಸಂಕೇತವಾಗಿ MiG-21 ವಿಮಾನಗಳಿಗೆ ವಾಟರ್ ಕ್ಯಾನನ್ ಸೆಲ್ಯೂಟ್ ನೀಡಲಾಗುತ್ತೆ. ಇದು ಅನೇಕ ವಾಯುಸೇನೆ ಅಭಿಮಾನಿಗಳ ಕಣ್ಣಲ್ಲಿ ನೀರು ತರಿಸುವ ಕ್ಷಣವಾಗೋದಂತೂ ಖಂಡಿತ. 1960ರ ದಶಕದಲ್ಲಿ ಭಾರತಕ್ಕೆ ಬಂದ MiG-21 ತನ್ನ ಚುರುಕುತನ ಮತ್ತು ಸಾಮರ್ಥ್ಯದ ಮೂಲಕ ಬೇಗನೆ ವಾಯುಪಡೆಗೆ ಬೆನ್ನೆಲುಬಾಯಿತು. 1971ರ ಭಾರತ ಪಾಕಿಸ್ತಾನ ಯುದ್ಧ ಸೇರಿದಂತೆ ಅನೇಕ ಪ್ರಮುಖ ಸೈನಿಕ ಕಾರ್ಯಾಚರಣೆಗಳಲ್ಲಿ ಈ ವಿಮಾನ ನಿರ್ಣಾಯಕ ಪಾತ್ರ ವಹಿಸಿತು. ಶತ್ರು ವಿಮಾನಗಳನ್ನ ಕೆಡವಿದ ಸಾಧನೆಗಳಿಂದ MiG-21 ದೇಶದ ರಕ್ಷಣಾ ಇತಿಹಾಸದಲ್ಲಿ ಚಿರಸ್ಥಾಯಿಯಾದ ಸ್ಥಾನವನ್ನ ಪಡೆದಿದೆ. ಆದ್ರೆ ತಂತ್ರಜ್ಞಾನದಲ್ಲಿ ನಡೆದ ಅಭಿವೃದ್ಧಿ ಮತ್ತು MiG-21 ಸಂಬಂಧಿತ ಕೆಲ ಸಣ್ಣ ಪುಟ್ಟ ಅಪಘಾತಗಳ ಹಿನ್ನೆಲೆಯಲ್ಲಿ ಹಂತ ಹಂತವಾಗಿ ಈ ವಿಮಾನವನ್ನ ಸೇವೆಯಿಂದ ತೆಗೆದುಹಾಕುವ ನಿರ್ಧಾರ ಕೈಗೊಳ್ಳಲಾಯಿತು. ಈಗ ಹೊಸ ತಲೆಮಾರಾದ ಯುದ್ಧ ವಿಮಾನಗಳು ಭಾರತೀಯ ವಾಯುಪಡೆಯ ಶಕ್ತಿಯ ಪ್ರಮುಖ ಅಂಗಗಳಾಗಿವೆ. MiG-21 ವಿದಾಯವು ಕೇವಲ ಒಂದು ವಿಮಾನಕ್ಕೆ ವಿದಾಯವಲ್ಲ, ಅದು ಭಾರತೀಯ ವಾಯುಪಡೆಯ ಒಂದು ಯುಗದ ಅಂತ್ಯವಾಗಿದೆ. ಹಾರಾಟದ ದಶಕಗಳಿಂದ ಬಂದ ಅನುಭವ, ಸಾಧನೆ ಮತ್ತು ತ್ಯಾಗಗಳು ಸದಾ ನೆನಪಿನಲ್ಲಿ ಉಳಿಯುತ್ತವೆ. MiG-21 ನೀಡಿದ ಪ್ರೇರಣೆಯಿಂದ ಮುಂದಿನ ತಲೆಮಾರಿನ ಯೋಧರಿಗೆ ದಾರಿದೀಪವಾಗಲಿದೆ. ಇದೀಗ ವಾಯುಪಡೆಯ ಶಕ್ತಿಯಾಗಿ ನಿಂತಿರುವ ಯುದ್ಧ ವಿಮಾನಗಳ ಹೆಸರನ್ನ ತಿಳಿಯೋದಾದ್ರೆ MiG-25 ಇದನ್ನ ಫಾಕ್ಸ್ ಬ್ಯಾಟ್ ಎಂಬ ಯುದ್ಧ ವಿಮಾನ ಎಂದು ಕರೀತಾರೆ. ಇದರ ಗರಿಷ್ಠ ವೇಗ ಸುಮಾರು 3500 km/h. ಇನ್ನೊಂದು MiG-31 ಇದನ್ನ ಫಾಕ್ಸ್ ಹೌಂಡ್ ಅಂತ ಕರೀತಾರೆ. ಇದರ ಗರಿಷ್ಠ ವೇಗ ಸುಮಾರು 3000 km/h. ಇನ್ನೊಂದು ಹೆಸರು ಹೇಳೋದಾದ್ರೆ F-15 ಈಗಲ್ ಇದರ ಗರಿಷ್ಠ ವೇಗ ಸುಮಾರು 2660 km/h. ಈ ರೀತಿ ಸುಮಾರು ಯುದ್ಧ ವಿಮಾನಗಳಿವೆ. ಇವಿಷ್ಟು ನಮ್ಮ ಸೈನ್ಯದ ಬಲವಾಗಿದ್ರು ನಮ್ಮ MiG-21 ಬಾಹುಬಲಿಯಂತಹ ಶಕ್ತಿ ದೂರವಾಗ್ತಾ ಇರೋದು ನಿಜಕ್ಕೂ ಬೇಸರದ ಸಂಗತಿಯೇ ಬಿಡಿ. See, it is an emotional moment for everyone, all the pilots who've flown, in fact for the Air Force, since MiG-21 has served for more than 6 decades. And we'll just take you through the journey of MiG-21s inducted in 1963. It took part in the 1965 operations, where it was operationally deployed. 1971, MiG-21s were fully deployed. We had used them extensively. It had kills to its name. It was used in bombing role. The most notable one was bombing of the Tezgaon and Kurmitola airfield, where the Pakistani, East Pakistan at that point of time was grounded because most of the operations were done from that airfield. And of course the attack on the governor's residence, which led to hastening the process of Pakistan surrendering with 93,000 POWs, as you already know, in East Pakistan. Subsequently, in 1999, during Ops Safed Sagar, Kargil, MiG-21s were deployed. They were also used along with the other aircraft, like the MiG-27s and the Mirages. The images you already know how their command and control centers were destroyed at those heights using an aircraft and weapons beyond the capability of the aircraft. This was done by ingenuity of the pilots and the way the training kicked in at the important moment. Subsequently, it was also deployed in various international exercises. It participated, and then in Operation 2019 Balakot operations, Abhinandan had shot down an F-16.